ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ವಾಷರ್ಗಳು, ಗ್ಯಾಸ್ಕೆಟ್ಗಳು, ಕ್ಲಚ್ಗಳು, ಕೀಗಳು, ಜಿಪ್ಗಳು, ಕಾಟರ್ ಇತ್ಯಾದಿಗಳನ್ನು ಹೇಗೆ ಪರಿಶೀಲಿಸುವುದು ಮತ್ತು ಅವುಗಳನ್ನು ಬದಲಾಯಿಸುವುದು ಹೇಗೆ ಎಂದು ನಾವು ಚರ್ಚಿಸಲಿದ್ದೇವೆ. ಉದ್ದೇಶ: ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮಿಂದ ಸಾಧ್ಯವಾಗುವುದು ಗ್ಯಾಸ್ಕೆಟ್ ಮೇಲೆ ವಾಷರ್ ಬದಲಾಯಿಸುವುದು, ಕ್ಲಚ್ ಮತ್ತು ಕೀಗಳನ್ನು ಬದಲಾಯಿಸುವುದು, ಜಿಬ್, ಕಾಟರ್ ಮತ್ತು ಸರ್ಕ್ಲಿಪ್ ಅನ್ನು ಮೇಲಿನ ಘಟಕಗಳನ್ನು ಬದಲಾಯಿಸುವುದು. ವಾಷರ್ ಅನ್ನು ಬದಲಾಯಿಸುವುದು: ಸರಿಯಾದ ಗಾತ್ರದ ಸ್ಪ್ಯಾನರ್ ಬಳಸಿ ಬೀಜಗಳನ್ನು ತೆಗೆದುಹಾಕಿ. ಅಸೆಂಬ್ಲಿಯಿಂದ ಧರಿಸುವ ತೊಳೆಯುವಿಕೆಯನ್ನು ತೆಗೆದುಹಾಕಿ. ಸರಿಯಾದ ಗಾತ್ರದ ತೊಳೆಯುವಿಕೆಯನ್ನು ಇರಿಸಿ. ವಾಷರ್ನೊಂದಿಗೆ ಅಡಿಕೆಯನ್ನು ಬಿಗಿಗೊಳಿಸಿ. ತೊಳೆಯುವ ಯಂತ್ರಗಳ ವಿಧಿ ಉದ್ದೇಶಗಳು. ಇದರಿಂದ ನಿಮಗೆ ಆಗುವ ಸಹಾಯ: ತೊಳೆಯುವವರ ಉದ್ದೇಶವನ್ನು ತಿಳಿಸಿ, ತೊಳೆಯುವ ಯಂತ್ರಗಳ ಪ್ರಕಾರಗಳನ್ನು ಗುರುತಿಸಿ, ಪ್ರತಿ ವಿಧದ ತೊಳೆಯುವ ಯಂತ್ರಗಳ ಉಪಯೋಗಗಳನ್ನು ತಿಳಿಸಿ, BIS ಪ್ರಕಾರ ತೊಳೆಯುವವರನ್ನು ನಿರ್ದಿಷ್ಟಪಡಿಸಿ, ಬೋಲ್ಟ್ ಮಾಡಿದ ಕೀಲುಗಳಲ್ಲಿ ನೋಟಿನ ಅಡಿಯಲ್ಲಿ ತೊಳೆಯುವ ಯಂತ್ರಗಳನ್ನು ಒದಗಿಸುವುದು. ವಾಷರ್ನಿಂದ ಆಗುವ ಸಹಾಯ: ಘರ್ಷಣೆಯ ಹಿಡಿತವನ್ನು ಹೆಚ್ಚಿಸಿ, ವರ್ಕ್ ಪೀಸ್ಗೆ ಹಾನಿಯನ್ನು ತಡೆಯಿರಿ ಮತ್ತು ದೊಡ್ಡ ಪ್ರದೇಶದ ಮೇಲೆ ಬಲವನ್ನು ವಿತರಿಸಿ. ಕಂಪನಗಳಿಂದ ಕಾಯಿಗಳು ಸಡಿಲವಾಗುವುದನ್ನು ತಡೆಯಿರಿ. ವಾಷರ್ಗಳ ವಿಧಗಳು. ವಿವಿಧ ರೀತಿಯ ತೊಳೆಯುವ ಯಂತ್ರಗಳು ಲಭ್ಯವಿವೆ. ಪ್ಲಾಟ್ ತೊಳೆಯುವುದು, ಸ್ಪ್ರಿಂಗ್ ತೊಳೆಯುವುದು, ಟ್ಯೂಬ್ ತೊಳೆಯುವುದು, ಹಾಲಿನ ಲಾಕ್ ತೊಳೆಯುವ ಯಂತ್ರಗಳು. ಸರಳ ಅಥವಾ ಪ್ಲಾಟ್ ತೊಳೆಯುವ ಯಂತ್ರಗಳು. ಈ ವಾಷರ್ಗಳನ್ನು ಫ್ಯೂಯಲ್ ಮೇಲ್ಮೈಗಳೊಂದಿಗೆ ಬೋಲ್ಟಿಂಗ್ ಅಸೆಂಬ್ಲಿಗಳಿಗೆ ವ್ಯಾಸ, ದಪ್ಪ ಮತ್ತು ಬೋರ್ ವ್ಯಾಸವು ಬೋಲ್ಟ್ನ ವ್ಯಾಸಕ್ಕೆ ಅನುಪಾತದಲ್ಲಿರುತ್ತದೆ. ಸರಳ ವಾಷರ್ಗಳು ಯಂತ್ರದ ಅಥವಾ ಪಂಚ್ ವಾಷರ್ಗಳಾಗಿ ಲಭ್ಯವಿದೆ. ಯಂತ್ರದ ವಾಷರ್ಗಳು. ಈ ವಾಷರ್ಗಳನ್ನು ಯಂತ್ರದ ಘಟಕಗಳನ್ನು ಬಳಸಿಕೊಂಡು ಅಸೆಂಬ್ಲಿಗಳಿಗೆ ಬಳಸಲಾಗುತ್ತದೆ. ಈ ವಾಷರ್ಗಳು ಒಂದು ಬದಿಯಲ್ಲಿ ಅಥವಾ ಎರಡೂ ಬದಿಯಲ್ಲಿ ಚಾಂಫರ್ನೊಂದಿಗೆ ಲಭ್ಯವಿದೆ. ಅವು ಶಾಖ ಚಿಕಿತ್ಸೆ ಮತ್ತು ನೆಲದ ಪಂಚ್ ತೊಳೆಯುವ ಯಂತ್ರಗಳಾಗಿವೆ. ಇವುಗಳು ಚಾಂಫರ್ಗಳನ್ನು ಹೊಂದಿರುವುದಿಲ್ಲ ಮತ್ತು ಸಾಮಾನ್ಯವಾಗಿ ರಚನಾತ್ಮಕ ಫ್ಯಾಬ್ರಿಕೇಶನ್ ಕೆಲಸದಲ್ಲಿ ಬಳಸಲಾಗುತ್ತದೆ. ಟೇಪರ್ಡ್ ವಾಷರ್ಗಳು. ಐಬೀಮ್ಗಳು, ಚಾನೆಲ್ಗಳು ಇತ್ಯಾದಿಗಳ ಒಳಗಿನ ಟೇಪರ್ಡ್ ಮೇಲ್ಮೈಗಳೊಂದಿಗೆ ರಚನಾತ್ಮಕ ಜೋಡಣೆಯಲ್ಲಿ ಇವುಗಳನ್ನು ಬಳಸಲಾಗುತ್ತದೆ. ಈ ವಾಷರ್ಗಳು ಬೋಲ್ಟ್ ಹೆಡ್ ಅಥವಾ ನಟ್ ಅನ್ನು ರಂಧ್ರದ ಚೌಕಕ್ಕೆ ಕುಳಿತುಕೊಳ್ಳಲು ಸಹಾಯ ಮಾಡುತ್ತದೆ. ಸ್ಪ್ರಿಂಗ್ ವಾಷರ್ಸ್. ಕಂಪನಗಳಿಗಾಗಿ ಬೀಜಗಳನ್ನು ಸಡಿಲವಾಗುವುದನ್ನು ತಡೆಯಲು ಸ್ಪ್ರಿಂಗ್ ವಾಷರ್ಗಳನ್ನು ಬೀಜಗಳ ಅಡಿಯಲ್ಲಿ ಬಳಸಲಾಗುತ್ತದೆ. ಅವುಗಳನ್ನು ಸ್ಪ್ರಿಂಗ್ ಸ್ಟೀಲ್ನಿಂದ ತಯಾರಿಸಲಾಗುತ್ತದೆ ಮತ್ತು ಸಂಕುಚಿತಗೊಳಿಸಿದಾಗ ಅವು ಬೋಲ್ಟ್ ಮತ್ತು ಅಡಿಕೆ ನಡುವೆ ಒತ್ತಡವನ್ನು ಉಂಟುಮಾಡುತ್ತದೆ. ಟ್ಯಾಬ್ ವಾಷರ್ಸ್. ಈ ತೊಳೆಯುವ ಯಂತ್ರ ಅಥವಾ ವಾಷರ್ ಅನ್ನು ಬೀಜಗಳನ್ನು ಲಾಕ್ ಮಾಡಲು ಬಳಸಲಾಗುತ್ತದೆ. ಹಲ್ಲಿನ ಲಾಕ್ ವಾಷರ್ಗಳು. ಈ ವಾಷರ್ಗಳು ಸಿರೇಶನ್ ಅನ್ನು ಹೊಂದಿರುತ್ತವೆ. ಅಡಿಕೆ ಮತ್ತು ಜೋಡಣೆಯ ನಡುವೆ ಇರಿಸಿದ್ದಾಗ ಈ ತೊಳೆಯುವ ಯಂತ್ರವು ಅಥವಾ ವಾಷರ್ ಎರಡೂ ಸಂಪರ್ಕಿಸುವ ಮೇಲ್ಮೈಗಳಲ್ಲಿ ಘರ್ಷಣೆಯನ್ನು ಉಂಟುಮಾಡುತ್ತದೆ. ಇದು ನಟ್ಗಳು ಸಡಿಲಗೊಳಿಸುವುದನ್ನು ತಡೆಯುತ್ತದೆ. ವಿಶೇಷಣೆಗಳು. ಭಾರತೀಯ ಮಾನದಂಡ IS 2016 1967 ಪ್ರಮಾಣಿತ ಮತ್ತು ವಸ್ತುಗಳ ಹೆಸರು, ಪ್ರಕಾರ, ಗಾತ್ರ ಮತ್ತು ಸಂಖ್ಯೆಯ ಮೂಲಕ ತೊಳೆಯುವ ಯಂತ್ರವನ್ನು ಗೊತ್ತುಪಡಿಸುತ್ತದೆ. ಉದಾಹರಣೆ: ಹಿತ್ತಾಳೆಯಿಂದ ಮಾಡಿದ 10.5 ಮಿಲಿಮೀಟರ್ ಗಾತ್ರದ ಯಂತ್ರ ತೊಳೆಯುವಿಕೆಯನ್ನು ಯಂತ್ರದ ತೊಳೆಯುವ ಯಂತ್ರ 10.5 IS 2016 ಹಿತ್ತಾಳೆ ಎಂದು ಗೊತ್ತುಪಡಿಸಬೇಕು. ಗ್ಯಾಸ್ಕೆಟ್ ಅನ್ನು ಬದಲಾಯಿಸುವುದು. ಹಾನಿಗೊಳಗಾದ ಗ್ಯಾಸ್ಕೆಟ್ ಅನ್ನು ತೆಗೆದುಹಾಕಿ. ಬೇಸ್ ಮತ್ತು ಕವರ್ ಪ್ಲೇಟ್ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಬೇಸ್ ಪ್ಲೇಟ್ನಲ್ಲಿ ಗ್ಯಾಸ್ಕೆಟ್ ಅನ್ನು ಇರಿಸಿ ಮತ್ತು ದೃಢವಾಗಿ ಒತ್ತಿರಿ.
ಘಟಕವನ್ನು ಜೋಡಿಸಿ. ಕ್ಲಚ್ ಅನ್ನು ಹೊಂದಿಸುವುದು. ವಿದ್ಯುತ್ ಸರಬರಾಜನ್ನು ಆಫ್ ಮಾಡಿದ ನಂತರ ಆಲನ್ ಕೀಗಳನ್ನು ಬಳಸಿ ಫೀಡ್ ಗೇರ್ ಬಾಕ್ಸ್ನ ಎರಡೂ ಬದಿಯ ಕವರ್ಗಳನ್ನು ತೆಗೆದುಹಾಕಿ. ಸೂಕ್ತವಾದ ಸ್ಪ್ಯಾನರ್ ಅನ್ನು ಬಳಸಿಕೊಂಡು ಟರ್ಮಿನಲ್ಗಳನ್ನು ತೆಗೆದುಹಾಕಿ. ಕಾರ್ಬನ್ ಬ್ರಷ್ಗಳನ್ನು ತೆಗೆದುಹಾಕಲು ಬಾಗಿದ ಕೊಳವೆಯಾಕಾರದ ಸ್ಪ್ಯಾನರ್ ಬಳಸಿ. ಸ್ಪ್ಲೇನ್ ಶಾಫ್ಟ್ನಿಂದ ಸರ್ಕ್ಲಿಪ್ ಅನ್ನು ತೆಗೆದುಹಾಕಿ. M12 ಬೇರಿಂಗ್ ಪುಲ್ಲರ್ ಸೀಟ್ ಅನ್ನು ಬಳಸಿಕೊಂಡು ಘಟಕದಿಂದ ಸ್ಪ್ಲೇನ್ ಶಾಫ್ಟ್ನೊಂದಿಗೆ ಕ್ಲಚ್ ಅನ್ನು ಹೊರತೆಗೆಯಿರಿ. ವರ್ಕ್ ಬೆಂಚ್ನಲ್ಲಿ ಜೋಡಣೆಯನ್ನು ಇರಿಸಿ ಅದನ್ನು ಸರಿಯಾಗಿ ಸ್ವಚ್ಛಗೊಳಿಸಿ. ಸರಿಯಾಗಿ ತೊಡಗಿಸಿಕೊಳ್ಳದಿದ್ದರೆ ಮತ್ತು ಕ್ಲಚ್ ಡಿಸ್ಎಂಗೇಜ್ ಆಗದಿದ್ದರೆ ಕ್ಲಚ್ ಯೂನಿಟ್ ಅನ್ನು ಕಿತ್ತು ಹಾಕಿ ಮತ್ತು ಕ್ಲಚ್ ಪ್ಲೇಟ್ ಅನ್ನು ತೆಗೆದುಹಾಕಿ. ಕೆಳಗಿನ ವಿದ್ಯುತ್ ಮತ್ತು ಯಾಂತ್ರಿಕ ದೋಷಗಳನ್ನು ಗುರುತಿಸಿ. ಕ್ಲಚ್ ಪ್ಲೇಟ್ಗಳ ನಡುವಿನ ಫೀಲರ್ ಗೇಜ್ನೊಂದಿಗೆ ಅಂತರವನ್ನು ಪರಿಶೀಲಿಸಿ ಮತ್ತು ಮೂಲ ಸಲಕರಣೆ ತಯಾರಕರು ಸೂಚಿಸಿದಂತೆ ಅಂತರವು ಇರಬೇಕು ಎಂದು ಖಚಿತಪಡಿಸಿಕೊಳ್ಳಿ. ಸ್ಪ್ಲೇನ್ ಶಾಫ್ಟ್ ಅನ್ನು ಪರಿಶೀಲಿಸಿ ಮತ್ತು ಸ್ಪ್ಲೇನ್ ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲ ಭಾಗಗಳನ್ನು ಜೋಡಿಸಿ ಮತ್ತು ಮತ್ತೊಮ್ಮೆ ವರ್ಕ್ ಬೆಂಚ್ನಲ್ಲಿ ಘಟಕವನ್ನು ಪರಿಶೀಲಿಸಿ. ಕ್ಲಬ್ ಅಸೆಂಬ್ಲಿ ತೃಪ್ತಿದಾಯಕ ಕೆಲಸವೆಂದು ಕಂಡುಬಂದರೆ ಅದನ್ನು ಯಂತ್ರದ ಫೀಡ್ ಗೇರ್ ಬಾಕ್ಸ್ಗೆ ಜೋಡಿಸಿ. ಸರ್ಕ್ಲಿಪ್, ಕಾರ್ಬನ್ ಬ್ರಷ್ಗಳು ಮತ್ತು ಟರ್ಮಿನಲ್ ಅನ್ನು ಕೂರಿಸಲಾಗಿದೆ. ಆಲನ್ ಕೀ ಬಳಸಿ ಸೈಡ್ ಕವರ್ಗಳನ್ನು ಸರಿಪಡಿಸಿ ಮತ್ತು ಯಂತ್ರವನ್ನು ಆನ್ ಮಾಡುವ ಮೂಲಕ ಕ್ಲಚ್ ಅಸೆಂಬ್ಲಿಯ ಕೆಲಸವನ್ನು ಪರಿಶೀಲಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ ನಂತರ ನೀವು ವಾಷರ್ಗಳು, ಗ್ಯಾಸ್ಕೆಟ್ಗಳು, ಕ್ಲಚ್ಗಳು, ಕೀಗಳು, ಜಿಪ್ಗಳು, ಕ್ಯಾಟರ್ಗಳು ಮತ್ತು ಇತರ ಘಟಕಗಳನ್ನು ಪರಿಶೀಲಿಸುವುದು ಮತ್ತು ಅಗತ್ಯವಿರುವಂತೆ ಅವುಗಳನ್ನು ಬದಲಾಯಿಸುವುದು ಅಥವಾ ಸರಿಪಡಿಸಬಹುದು ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.